ಓಂ ಶ್ರೀ ಗುರುಭ್ಯೋ ನಮಃ. ಅನಂತರಾಮಾಯಣ ಯುದ್ಧಕಾಂಡ ರಂಜಿಸಿತು ರಣಕಣ ಭಾಗ 37. ದಶಕಂಠನ ಅಪ್ಪಣೆಯಂತೆ ಸಹಸ್ರಾರು ಸೈನಿಕರು ರಾಮನ ಪಾಳೆಯವನ್ನು ಮುತ್ತಿದರು. ಘೋರ ಸಂಗ್ರಾಮ ಪ್ರಾರಂಭವಾಯಿತು. ಕಾಮರೂಪಿಗಳಾದ ರಾಕ್ಷಸರು ಬ್ರಹ್ಮನ ವರಬಲವನ್ನು ಪಡೆದ ದಶವದನನಿರುವಾಗ ತಮಗೆಲ್ಲಿಯ ಭಯ ಎಂದು ಆರ್ಭಟಿಸಿ ಮರ್ಕಟ ಸಮೂಹವನ್ನು ಗಾಯಗೊಳಿಸುತ್ತಿದ್ದರು. ಹರಿತವಾದ ಮೊನಚಾದ ಖಡ್ಗಗಳಿಂದ ಮಂಗಗಳನ್ನು ನಿರ್ಮೂಲನ ಮಾಡುತ್ತಿದ್ದರು. ರಾಕ್ಷಸ ಸೇನೆಯಿಂದ ಆಗುತ್ತಿರುವ ಸಾಮೂಹಿಕ ಕೊಲೆಗಳಿಂದ ಹಿಂದೆಂದೂ ಆಗದಷ್ಟು ರಕ್ತ ಪ್ರವಾಹ ಹರಿಯಲಾರಂಭಿಸಿತು. ಸ್ವರ್ಣಲಂಕೆಯು ರುದ್ರಲಂಕೆಯಾಯಿತು. ಆಕೆಯು ರಕ್ತಾಂಬರವನ್ನುಟ್ಟಂತೆ ಕಾಣುತ್ತಿದ್ದಳು. ನೆತ್ತರಿನ ಹೊಳೆಯಲ್ಲಿ ಕಪಿಗಳ ಶವಗಳು ತೇಲುವುದನ್ನು ನೋಡಿದ ಶ್ರೀರಾಮನು ಪ್ರಳಯ ಭೈರವನಂತಾದನು. ವಾನರ ಮುಖ್ಯರಾದ ಸುಗ್ರೀವಾದಿಗಳನ್ನು ಹಿಂದಕ್ಕೆ ಸರಿಸಿ ರಾಮನು ರೌದ್ರಾವತಾರವನ್ನು ತಾಳಿ ಕಾಳಿಂಗನು ಹೆಡೆಯೆತ್ತಿ ಬುಸುಗುಟ್ಟುವಂತೆ ಬುಸುಗುಟ್ಟಿದನು. ವಾನರ ವೀರರೇ, ಈ ಯುದ್ಧದ ಪರಿಸಮಾಪ್ತಿ ನನ್ನಿಂದಲೇ ಆಗಬೇಕಾಗಿದೆ. ದುಷ್ಟ ವೃಕ್ಷವು ಬುಡಸಹಿತ ನೆಲಕ್ಕಪ್ಪಳಿಸಲ್ಪಡದಿದ್ದರೆ ಯುದ್ಧ ವಿರಾಮವಾಗದು. ಒಂದೋ ಈ ಯುದ್ಧ ಭೂಮಿಯು ಆರಾಮವಾಗಲಿ, ರಾಮ ನಿಲ್ಲದಂತಾಗಲಿ, ಅಥವಾ ಅರಾವಣವಾಗಲಿ, ಇಲ್ಲವೇ ರಾವಣನಿಲ್ಲದಂತಾಗಲಿ. ಸಕಲ ದಾನವರನ್ನು ಮಣ್ಣು ಮುಕ್ಕಿಸುತ್ತೇನೆ. ರಾಮನ ರಾಮತ್ವವೇನೆಂಬುದನ್ನು ಯುದ್ಧಭೂಮಿಯಲ್ಲಿ ಪ್ರದರ್ಶಿಸುತ್ತೇನೆ ಎಂದು ಗುಡುಗಿದನು. ಮಹರ್ಷಿಗಳಾದ ಗುರು ಕೌಶಿಕರನ್ನು ಮನಸಾ ವಂದಿಸಿ ಕೋದಂಡವನ್ನು ಹೆದೆಯೇರಿಸಿ ಝೇಂಕರಿಸಿದನು. ರಾಮನ ಹೂಂಕಾರ ಮಾತ್ರಕ್ಕೆ ರಕ್ಕಸರು ಗಡಗಡ ನಡುಗಿದರು. ಅಜಾನುಬಾಹುವಾದ ದಾಶರಥಿಯು ತನ್ನ ಕೂರುಂಬುಗಳಿಂದ ಅಸುರ ವೃಂದವನ್ನು ಕೊಲ್ಲಲು ಆರಂಭಿಸಿದನು. ದಾಶರಥಿಯ ದಿವ್ಯ ಮಾರ್ಗಣಗಳ ವೈಭವವನ್ನು ವರ್ಣಿಸಲಾಸಾಧ್ಯ. ದುಷ್ಟ ಚತುರ್ಬಲಗಳು ನಿರ್ವೀರ್ಯವಾದವು. ಹಾರಾಡುತ್ತಿದ್ದ ಧ್ವಜಗಳು ಕೆಳಗುರುಳಿದವು. ಸಹಸ್ರಾರು ಸಂಖ್ಯೆಯಲ್ಲಿ ರಥ, ಅಶ್ವ ಮತ್ತು ಪದಾತಿಗಳು ಧರಾತಳದ ಮೇಲೆ ಬಿದ್ದವು. ಅಸಂಖ್ಯಾತವಾದ ನಷ್ಟವಾಯಿತು. ಮೋಡಗಳ ಮಧ್ಯೆ ಎದ್ದು ಬರುವ ರವಿಯಂತೆ ರವಿವಂಶಜನು ಸೇನಾ ಮಧ್ಯದಲ್ಲಿ ಶೋಭಿಸುತ್ತಾ ಅಷ್ಟ ದಿಕ್ಕುಗಳಿಗೆ ಅಸ್ತ್ರಪ್ರಯೋಗ ಮಾಡಿ ರಾವಣನ ಬಲ ನಿರರ್ಥಕವಾಗುವಂತೆ ಮಾಡಿದನು. ಗಜಸೇನೆಯ ಮರ್ದನವಾಯಿತು. ಅಶ್ವಸೇನೆಗಳು ಕೊಚ್ಚಿ ಹೋದವು. ಕಾಲಾಳುಗಳು ಧ್ವಂಸಗೊಂಡವು. ಕೋಸಲದ ರಾಜಕುಮಾರನ ಶಕ್ತಿಯ ಶಿಕೆಗೆ 7,21,00,000 ರಥಗಳು ಆಹುತಿಯಾದವು. 13,12,20,000 ಆನೆಗಳು ಸಂಹರಿಸಲ್ಪಟ್ಟವು. 10,20,60,000 ಕುದುರೆಗಳು ಹಸುವನ್ನು ನೀಗಿದವು. 145,80,00,000 ರಾಕ್ಷಸರು ಕೊಲ್ಲಲ್ಪಟ್ಟರು. ರಾಮನ ಕೋದಂಡದ ಮುಂದೆ ಯಾರು ನಿಲ್ಲಬಲ್ಲರು? ರಾವಣನ ದಂಡು ರಾಮನ ಕೋದಂಡದ ಎದುರಿನಲ್ಲಿ ಬರೇ ದಂಡವಾಯಿತು. ವಾನರ ಸೈನ್ಯವು ದಿಗಿಲುಗೊಂಡು ಪಿಳಪಿಳನೆ ರಾಮನ ಕೈಚಳಕವನ್ನು ನೋಡುತ್ತಿತ್ತು. ಈ ರೀತಿಯ ಪರಾಕ್ರಮವು ಕೈಲಾಸಪತಿ ಪರಮೇಶ್ವರನಿಗೆ ಮಾತ್ರ ಇರಲು ಸಾಧ್ಯ. ನನಗೆ ಇವೆಲ್ಲವೂ ಲೀಲಾಜಾಲವಾಗಿ ಸಾಧ್ಯವಾಗಲು ಕಾರಣ ನನ್ನ ಗುರು ಕೌಶಿಕರು ಮಾಡಿದ ಪೂರ್ವಾನುಗ್ರಹದಿಂದ ಎನ್ನುತ್ತಾ ಆ ಮಹಾತ್ಮರನ್ನು ಇನ್ನೊಮ್ಮೆ ವಂದಿಸಿದನು. ಸೋಲಿನ ಮೇಲೆ ಸೋಲು. ಒಡೆಯನಿಗೋಸ್ಕರ ಒಡಲನ್ನು ಮಾರಲು ಸಿದ್ಧರಾದ ಧನುಜರೆಲ್ಲ ಅಪಜಯದ ದವಡೆಯಲ್ಲಿ ಸಿಲುಕಿ ಬಿದ್ದು ರಾಮನ ರೋಷಾಗ್ನಿಯಲ್ಲಿ ದಹಿಸಿ ಹೋದರು. ಆ ದುಃಖದ ವಾರ್ತೆಯು ಅರಮನೆಯ ಸ್ತ್ರೀ ಸಮೂಹವನ್ನು ಕಂಗೆಡಿಸಿತು. ಅಯ್ಯೋ, ತಮ್ಮ ಬಾಳು ಹಾಳಾಯಿತು ಎಂದು ರೋಧಿಸಿದರು. ದಶರಥನ ಸೊಸೆ ನಮ್ಮ ಪಾಲಿನ ಮಾರಿದೇವತೆಯಾದಳು, ಇನ್ನೇನು ಗತಿ ಎಂದು ತಲೆ ಹೊಡೆದುಕೊಂಡರು. ಮಕ್ಕಳು ಅಳತೊಡಗಿದರು. ಚಂಡಮಾರುತಕ್ಕೆ ಸಿಕ್ಕಿದ ನಾವೆಗಳು ನೀರಿನಲ್ಲಿ ದಿಕ್ಕುಪಾಲಾಗಿ ಮುಳುಗುವಂತೆ ಸಾವಿರಾರು ಕುಟುಂಬಗಳು ತಮ್ಮ ಆಧಾರ ಸ್ತಂಭಗಳನ್ನು ಕಳೆದುಕೊಂಡವು. ರಾವಣನ ಹೃದಯ ಕಳವಳದಿಂದ ಕಸಿಗೊಳಿಸಿಕೊಂಡಿತ್ತು. ಪ್ರಜಾವರ್ಗದ ಸಂರಕ್ಷಕನಾಗಿದ್ದ ನಾನು ಇಂದು ಅವರೆಲ್ಲರ ದುಃಖಕ್ಕೆ ಕಾರಣನಾದೆನು. ನನ್ನ ಕಾಮ, ಕ್ರೋಧ ಇವೆರಡೂ ನನ್ನನ್ನು ದಹಿಸುವಂತಾಯಿತು. ಆಗಲಿ, ನಾನು ಹರಭಕ್ತನು, ಆತನು ಲಯಾಧಿಕಾರಿ. ಅವನನ್ನು ತ್ರಿಕರಣಪೂರ್ವಕವಾಗಿ ಸ್ಮರಿಸಿ ಸಂಗ್ರಾಮ ಕಣವನ್ನು ಪ್ರವೇಶಿಸುತ್ತೇನೆ. ರುದ್ರಾನುಗ್ರಹದಿಂದ ರಾಮ ಲಕ್ಷ್ಮಣರ ನಿರ್ನಾಮ ಮಾಡುತ್ತೇನೆ ಎಂದು ಮತ್ತೊಮ್ಮೆ ಪ್ರತಿಜ್ಞೆಯನ್ನು ಮಾಡಿ ಮಹೋದರ, ಮಹಾಪಾರ್ಶ್ವ, ವಿರೂಪಾಕ್ಷನೇ ಮೊದಲಾದ ಸಚಿವರನ್ನು ಕರೆಯಿಸಿ ಅಳಿದುಳಿದ ಸೇನೆಯನ್ನು ಒಟ್ಟು ಸೇರಿಸಿ ರಾಮಪಾಳೆಯದ ಮೇಲೆ ದಾಳಿ ಮಾಡಲು ಆಜ್ಞಾಪಿಸಿದನು. ಸಂಗರಕ್ಕೆ ಹೋಗುವ ಸೇನೆಯನ್ನು ಸ್ವತಃ ಹುರಿದುಂಬಿಸಿದನು. ಇಂದಿನ ನಮ್ಮ ಬವರ ಎಂದಿನಂತಲ್ಲ. ನನ್ನ ಧನಸ್ಸಿನಿಂದ ಹೊರಲಿರುವ ಶರಜಾಲವು ರಾಮನ ಆಸೆಯನ್ನು ಮಣ್ಣುಗೂಡಿಸುವುದು.
ಸಕಲ ಬಲ ಸನ್ನದ್ಧರಾಗಿ ಯುದ್ಧ ಭೂಮಿಯನ್ನು ಪ್ರವೇಶಿಸಿ ಒಮ್ಮಿಂದೊಮ್ಮೆನೆಯೇ ಮರ್ಕಟ ಸಮೂಹವನ್ನು ಮಣ್ಣುಗೂಡುವಂತೆ ಮಾಡೋಣ ಎಂದು ಆರ್ಭಟಿಸಿ ದಶಕಂಠನು ಯುದ್ಧಕ್ಕೆ ಮುಂದಾದನು. 10 ಲಕ್ಷಕ್ಕಿಂತಲೂ ಹೆಚ್ಚಿನ ರಥಗಳು, ಲಕ್ಷಗಟ್ಟಲೆ ಆನೆಗಳು, ಕೋಟಿ ಕೋಟಿ ಸಂಖ್ಯೆಯಲ್ಲಿ ಕುದುರೆಗಳು ರಾವಣ ಭೌಮನೊಂದಿಗೆ ಹೊರಟವು. ಸಾರಥಿಯು ಸಾಲಂಕೃತ ಸುವರ್ಣ ರಥವನ್ನು ತಂದು ದಶವದನನ ಮುಂದೆ ನಿಲ್ಲಿಸಿದನು. ಅಷ್ಟಾಶ್ವಗಳು ಹೂಡಲ್ಪಟ್ಟ ಆ ತೇರನ್ನು ಏರಿ ರಾಕ್ಷಸ ಪರಿವಾರದೊಡನೆ ಸಮುದ್ರವು ಭೋರ್ಗರೆಯುವಂತೆ ಸಿಡಿಲಬ್ಬರವನ್ನು ಮಾಡುತ್ತಾ ಅಟ್ಟಹಾಸದ ರಣರಂಗವನ್ನು ಪ್ರವೇಶಿಸಿದನು. ಸಂಗ್ರಾಮ ಭೂಮಿಯನ್ನು ಪ್ರವೇಶಿಸುತ್ತಿರುವ ಆ ಅದ್ಭುತ ಬಲಾಢ್ಯನ ಸೈನ್ಯವು ಕಪಿಗಳಲ್ಲಿ ಭಯವನ್ನು ಮೂಡಿಸುವ ಜೊತೆಗೆ ಸ್ವಲ್ಪ ಮಟ್ಟಿಗೆ ಕಳವಳವನ್ನು ತಂದಿತು. ಆದರೆ ರಾವಣನಿಗೆ ತೋರುತ್ತಿದ್ದ ಅಪಶಕನಗಳು ದಾನವ ಸೇನೆಯನ್ನು ಭೀತಿಯಿಂದ ತತ್ತರಿಸುವಂತೆ ಮಾಡಿತು. ಮರಣಸೂಚಕವಾದ ದುಶ್ಶಕನಗಳು ಕಂಡುಬಂದವು. ಬಾವುಟದ ಮೇಲೆ ಕುಳಿತಿದ್ದ ರಣಹದ್ದು, ಅದರುವ ಎಡಗಣ್ಣು, ಮಾಸಿದ ಸೂರ್ಯಪ್ರಭೆ, ಕೆಂಡದ ಮಳೆಯಂಥ ಕೆಟ್ಟ ಶಕುನಗಳನ್ನು ಕಡೆಗಣಿಸಿ ರಾವಣನ ರಥ ಮುಂದೆ ಸಾಗಿತು. ವಿರೂಪಾಕ್ಷ ವಧೆ. ರಣಭೂಮಿಯನ್ನು ಸೇನಾ ವಾಹಿನಿಯು ಪ್ರವೇಶಿಸಿದ್ದೇ ತಡ. ಸ್ವಲ್ಪವೂ ತಡಮಾಡದೆ ತ್ರಿಭುವನದಲ್ಲಣ ಜಗದೇಕ ವೀರ ರಾವಣನು ತನ್ನ ಕ್ರೂರ ಬಾಣಗಳಿಂದ ಕಪಿ ಸಮೂಹವನ್ನು ಅಲ್ಲೋಲ ಕಲ್ಲೋಲ ಮಾಡಿದನು. ಆತನ ಶರವರ್ಷವು ಅಂಗದಾದಿ ವೀರರನ್ನು ಸಹಿತ ನಡುಗುವಂತೆ ಮಾಡಿತು. ಧೀರನಾದ ಮಾರುತಿಯು ತನ್ನವರಿಗೆ ಧೈರ್ಯವನ್ನು ತುಂಬಿ ದಾನವರನ್ನು ಹಿಮ್ಮೆಟ್ಟಿಸಲು ಪ್ರಾರಂಭಿಸಿದನು. ಸುಗ್ರೀವನು ರಾಕ್ಷಸರನೇಕರನ್ನು ಕೊಂದು ಮುನ್ನುಗ್ಗಿ ಬರುತ್ತಿರುವ ದೈತ್ಯರನ್ನು ಸದೆಬಡಿದನು. ಮರ್ಕಟ ರಾಜನನ್ನು ಎದುರಿಸುವ ಉತ್ಕಟೇಚ್ಛೆಯಿಂದ ಸಚಿವನಾದ ವಿರೂಪಾಕ್ಷನು ಆನೆಯನ್ನೇರಿ ಸುಗ್ರೀವನ ಸಮಕ್ಷಮ ಬಂದು ನಿಂತು ಆರ್ಭಟಿಸಿದನು. ವಾಲಿಯ ಸಹೋದರನು ತಾನು ಕಂಕುಳಲ್ಲಿಟ್ಟುಕೊಂಡು ಬಂದಿದ್ದ ಬೃಹತ್ ವೃಕ್ಷದಿಂದ ರಾಕ್ಷಸನನ್ನು ಹೊಡೆದನು. ಆ ಪೆಟ್ಟನ್ನು ಸಹಿಸಿಕೊಂಡು ಸುಗ್ರೀವನನ್ನು ತನ್ನ ಖಡ್ಗದಿಂದ ಗಾಯಗೊಳಿಸಿದನು. ವಾನರ ರಾಜನ ಶಕ್ತಿಗೆ ವಿರೂಪಾಕ್ಷನ ಕೈ ಸಾಗದಾಯಿತು. ಘನಘೋರ ಯುದ್ಧದ ಪರಿಣಾಮವಾಗಿ ತನ್ನಲ್ಲಿದ್ದ ಅಸ್ತ್ರಗಳನ್ನು ಕಳಕೊಂಡು ಹಸುವನ್ನು ತೊರೆದು ದಪ್ಪನೆ ಬಿದ್ದನು. ದೈತ್ಯ ಮಹಾವೃಕ್ಷದ ಇನ್ನೊಂದು ಬಲವಾದ ಗೆಲ್ಲು ಕಡಿದು ಬೀಳುವುದನ್ನು ನೋಡಿ ಶ್ರೀರಾಮನ ಪಕ್ಷದವರು ಹರ್ಷಗೊಂಡರು. ಮಹೋದರ ವಧೆ. ತನ್ನ ಸರ್ವ ಉಪಾಯಗಳು ನೀರಿನಲ್ಲಿ ಇಟ್ಟ ಹೋಮದಂತಾಗುತ್ತಿವೆ. ಇನ್ನು ಮುಂದೆ ಯಾರನ್ನು ಬವರಕ್ಕೆ ನೇಮಿಸುವುದು ಎಂದು ಯೋಚಿಸುತ್ತಿರುವಷ್ಟರಲ್ಲೇ ಅಮಾತ್ಯನಾದ ಮಹೋದರನು ಕಾಳಗಕ್ಕೆ ಅಪ್ಪಣೆಯನ್ನು ಬೇಡಿದನು. ವಿರೂಪಾಕ್ಷನನ್ನು ನಿರ್ನಾಮಗೊಳಿಸಿದವನ ಕೈಗಳನ್ನು ತಾನು ಸುಡುತ್ತೇನೆ ಎಂದು ಆರ್ಭಟಿಸಿ ಖಡ್ಗ, ಮುಸಲ, ಗದೆ ಮುಂತಾದವುಗಳನ್ನು ತೇರಿನಲ್ಲಿ ತುಂಬಿಕೊಂಡು ವೇಗದಿಂದ ಧನುಜ ವೀರನು ದಾಶರಥಿಯ ಸೇನೆಯ ಒಳಹೊಕ್ಕನು. ರೋಷಾವೇಶದಿಂದ ಕಪಿಸೈನ್ಯವನ್ನು ಚೆಲ್ಲಾಪಿಲ್ಲಿ ಮಾಡಿ ರಾಮನ ಕಡೆಯ ಸಾವಿರಾರು ಮರ್ಕಟರು ದಿಕ್ಕು ತಪ್ಪಿ ಓಡುವಂತೆ ಮಾಡಿದನು. ದಾನವನ ಬಾಣ ರಾಶಿಗಳಿಂದ ನೋಯಿಸಲ್ಪಟ್ಟ ಮರ್ಕಟರು ಖಿನ್ನ ವದನರಾದುದನ್ನು ಕಂಡು ಸುಗ್ರೀವನು ತನ್ನವರಿಗೆ ಸ್ಫೂರ್ತಿಯನ್ನು ತುಂಬಿ ಕೈಗೆ ಸಿಕ್ಕಿದ ವೃಕ್ಷಗಳನ್ನು ಕಿತ್ತು ಸ್ಥೂಲಕಾಯನಾದ ಮಹೋದರನೊಂದಿಗೆ ಹೋರಾಡಲು ಸಿದ್ಧನಾದನು. ರಾಕ್ಷಸ ವೀರನಿಂದ ಬರುವ ಗದೆಯ ಪೆಟ್ಟನ್ನು ತಪ್ಪಿಸಿಕೊಂಡು ತಾನು ತಂದಿರುವ ಮರದಿಂದ ದಾನವನ ತೋಳುಗಳಿಗೆ ಹೊಡೆದನು. ಅಯ್ಯೋ, ಏನು ಮಹಾ ಸಾಗರವಾಗುತ್ತಿದೆ ಎಂದು ಮಹೋದರನು ಹೇಳುತ್ತಿರುವಾಗಲೇ ಸುಗ್ರೀವನು ತಾನಿರುವಲ್ಲಿಂದಲೇ ಆತನ ಮೇಲೆ ಹಾರಿ ಉಗುರುಗಳಿಂದ ಪರಚಿ ಮೈಕೈ ರಕ್ತಮಯವಾಗುವಂತೆ ಮಾಡಿದನು. ವೀರನಾದ ಮಹೋದರನು ಗುರಾಣಿಯನ್ನು ತೆಗೆದುಕೊಂಡು ಸುಗ್ರೀವನನ್ನು ನೋಯಿಸಬೇಕೆಂದು ಅಪೇಕ್ಷಿಸೊಳಗಾಗಿ ಆ ಮರ್ಕಟೇಶನು ಖಡ್ಗದಿಂದ ಧನುಜನ ರುಂಡವನ್ನು ಕತ್ತರಿಸಲು ರಕ್ತದಿಂದ ಒದ್ದೆಯಾದ ದೇಹ ಧರಿತ್ರಿಯಲ್ಲಿ ದೊಪ್ಪನೆ ಹೊರಗಿತು. ರಾವಣನ ಯುದ್ಧವೆಂಬ ಮಾರಣಹೋಮಕ್ಕೆ ಇನ್ನೊಂದು ಬಲಿಯನ್ನು ಅರ್ಪಿಸಲಾಯಿತು.